ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಹತ್ತಿ ಇದು ಬಟ್ಟೆ ತಯಾರಿಕೆಗೆ ಮೂಲವಾಗಿ ಬೇಕಾಗಿರುವಂತಹ ಅತಿ ಮುಖ್ಯವಾದ ಕಚ್ಚಾ ವಸ್ತು. ಅದೇ ರೀತಿ ಭಾರತದ ಒಂದು ಪ್ರಮುಖ ವಾಣಿಜ್ಯ ಬೆಳೆ. ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಒಟ್ಟು ಉತ್ಪಾದನೆಯಲ್ಲಿ ಭಾರತವು ಚೈನಾವನ್ನು ಕೂಡ ಮೀರಿಸಿ ಮುಂದುವರಿತಾ ಇದೆ. ಇಂತಹದರ ಬಗ್ಗೆ ಒಂದು ಕೂಲಂಕುಷವಾದ ಪೂರ್ತಿ ವಿವರವುಳ್ಳ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಅಂತ ನಾವು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವಂತಹ ಕೃಷಿ ಸಂಶೋಧನಾ ಸಂಸ್ಥೆ ಹೆಬ್ಬಳ್ಳಿಗೆ ಬಂದಿದ್ದೇವೆ. ಮೊಟ್ಟ ಮೊದಲನೇದಾಗಿ ಇಲ್ಲಿನ ಸಹ ಸಂಶೋಧನಾ ನಿರ್ದೇಶಕರಾಗಿರುವಂತಹ ಡಾಕ್ಟರ್ IS ಕಟಗೇರಿ ಅವರನ್ನು ಮಾತನಾಡಿಸಿ ಈ ಸಂಸ್ಥೆಯ ಇತಿಹಾಸ ಮತ್ತು BT ಹತ್ತಿ ಅಂದರೆ ಏನು, ಯಾಕೆ ಬಂತು ಮತ್ತು ಇತ್ತೀಚಿನ ದಿನಗಳಲ್ಲಿ ಅದು ಎದುರಿಸ್ತಾ ಇರುವಂತಹ ಕೆಲವೊಂದು ಸಣ್ಣ ಪುಟ್ಟವಾಗಿರುವಂತಹ ತೊಂದರೆಗಳನ್ನು ಕೂಲಂಕುಷವಾಗಿ ತಿಳ್ಕೊಂಡು ಬರೋಣ. ಹತ್ತಿ ಇದೊಂದು ಜಗತ್ತಿನ ಪ್ರಮುಖವಾದ ವಾಣಿಜ್ಯ ಬೆಳೆ. ಇದನ್ನು ನಾವು ಇವನ್ನು ಪಾಠ ಮಾಡುವಾಗ ಪ್ರೈಮರಿ ಶಾಲೆಯಿಂದ ಹಿಡ್ಕೊಂಡೇ ಹತ್ತಿ ಒಂದು ವಾಣಿಜ್ಯ ಬೆಳೆ ಅಂತ ನಾವು ಮಕ್ಕಳಿಗೂ ಇದನ್ನೇ ಪಾಠ ಮಾಡ್ತಾನೆ ಬಂದಿದ್ದೀವಿ. ಅದು ಖರೇನು ಕೂಡ. ನಿಮ್ಗೆ ಗೊತ್ತಿದ್ದಾಗೆ ಈ ನಿಮಗೆ ಒಂದು ಹತ್ತಿ ಬಗ್ಗೆ ವಿವಿಧ ತಳಿಗಳಿದಾವೆ. ನಾವು ಆಡು ಭಾಷೆಯಲ್ಲಿ ಅಂತ ಅಥವಾ ಹಳ್ಳಿಯಲ್ಲಿ ನಾವು ಹೇಳ್ಕೊಂಡಾಗೆ ನಮ್ಮಲ್ಲಿ ದೇಶಿ ಹತ್ತಿ ತಳಿಗಳಂತ ಹೇಳ್ತೀವಿ. ಹಾಗೆ ಮುಂದೆ ಬರ್ತಾ ಲಕ್ಷ್ಮೀ ಹತ್ತಿ ತಳಿಗಳಂತ ಬಂದು, ಹಾಗೆ ಮುಂದೆ DCH ಅಂತ, ಹೀಗೆ ಒಂದು ವಿವಿಧ ಹಂತಗಳಲ್ಲಿ ಹತ್ತಿಯ ಅಭಿವೃದ್ಧಿ ಆಕ್ಕೊಂತ ಬಂತು. ಈ ಥರ ಹತ್ತಿ ಒಬ್ಬ ರೈತನಿಗೆ ಉಪಯುಕ್ತವಾದಂಥ ಬೆಳೆ ಆಗೋದಕ್ಕಿಂತ ಮೊದಲ ಯಾವ ರೀತಿ ಉದ್ಭವ ಆಗೈತಿ ಅನ್ನೋ ಒಂದು ಮಾಹಿತಿಯನ್ನು ನಿಮ್ಮ ಜೋಡಿ ಈಗ ಹಂಚ್ಕೊಳ್ಳೋದಾದರೆ, ಸುಮಾರು 1 ರಿಂದ 2 ಮಿಲಿಯನ್ ವರ್ಷಗಳ ಹಿಂದೆಯೇ ಇಂಥ ಹತ್ತಿ ತಳಿಗಳು ಜಗತ್ತಿನ ಮೇಲೆ ಉದ್ಭವ ಆಗ್ಯಾವ. ಉದಾಹರಣೆಗೆ ಹೇಳೋದಾದರೆ, ಈಗೇನು ನಾವು ದೇಶಿ ತಳಿಗಳಂತ ಹೇಳ್ತಿದ್ವಿ. ಕೆಲವು ಮಂದಿಗೆ ನಿಮ್ಗೆ ಗೊತ್ತಿರ್ಬೋದು, ಜೈದರ್ ಅಂತ ಒಂದು ತಳಿ ಇತ್ತು, ಗೌರಾಣಿ ಅಂತ ಒಂದು ತಳಿ ಇತ್ತು, ಅಥವಾ ರೇಣುಕಾ ಅಂತ ಒಂದು ತಳಿ ಇತ್ತು. ಇವೆಲ್ಲ ನಾವು ದೇಶಿ ಹತ್ತಿ ತಳಿಗಳಂತ ಹೇಳ್ತೀವಿ ನಾವು. ಅಂದರೆ ಇವಕ್ಕೆ ಯಾಕೆ ದೇಶಿ ಹತ್ತಿ ತಳಿಗಳು ಅಂತ ನಾವು ಕರೆದೀವಿ ಅಂತಂತಂದ್ರೆ, ಇವು ನಮ್ಮ ದೇಶದಲ್ಲಿ ಅಂದರೆ ಏಷ್ಯಾ ಖಂಡ ಮತ್ತು ಆಫ್ರಿಕಾ ಖಂಡದಲ್ಲಿ ಮೊಟ್ಟ ಮೊದಲು ಉದ್ಭವ ಆಗುವಂಥ ತಳಿಗಳಿವೆ. ಇಂಥ ತಳಿಗಳಿಗೆ ಏನು ಒಂದು ಶಕ್ತಿ ಐತಪ್ಪ ಉದ್ಭವ ಆದಾಗ ಅಂತಂತಂದರೆ, ಏನು ಸೀಡ್ ಇದೆ, ಬೀಜ ಇದೆ, ಬೀಜದ ಮೇಲೆ ಏನು ಹತ್ತಿ ಬರ್ತದಲ್ಲ ಎಳೆ ಮುಖಾಂತರ, ಹತ್ತಿಯನ್ನು ತಯಾರು ಮಾಡುವಂಥ ತಾಕತ್ತು ಅಥವಾ ಅವಾಗಿರ್ತಕ್ಕಂಥ ಶಕ್ತಿ ಈ ತಳಿಗಳಿಗೆ ಮಾತ್ರ, ದೇಶಿ ತಳಿಗಳಿಗೆ ಮಾತ್ರ ಅದು ಇತ್ತು ಆ ಸಂದರ್ಭದೊಳಗೆ. ಹಂಗೆ ಅಮೇರಿಕದೊಳಗೆ, ದಕ್ಷಿಣ ಅಮೇರಿಕಾ ಮತ್ತು ಉತ್ತರ ಅಮೇರಿಕಾದೊಳಗೆ ಇನ್ನು ವಿವಿಧ ಜಾತಿಯ ಸಾಧಾರಣ 45-46 ವಿವಿಧ ಜಾತಿಯ ತಳಿಗಳು ಅಲ್ಲೇ ಉದ್ಭವ ಆಗಿದ್ದವು. ಕೆಲವೊಂದು ತಳಿಗಳು ಆಸ್ಟ್ರೇಲಿಯಾದಲ್ಲಿ ಉದ್ಭವ ಆಗಿದ್ದವು, ಕೆಲವೊಂದು ತಳಿಗಳು ದಕ್ಷಿಣ ಅಮೇರಿಕಾದಲ್ಲಿ. ಹೀಗೆ ಇವೇನು ಬೇರೆ ಬೇರೆ ತಳಿಗಳಂದರೆ ನಾವು ಸ್ಪೀಸೀಸ್ ಅಂತ ಏನು ಕರಿತೀವಿ, ಅವು ಯಾವ ಹತ್ತಿಯಲ್ಲಿ ನೂಲು ಕೊಡುವಂಥ ಅವಕ್ಕೆ ಗುಣಗಳೇ ಇರಲಿಲ್ಲ. ಬರೀ ಬೀಜ ಇರ್ತಿತ್ತು, ಬೀಜದ ಮೇಲೆ ಯಾವುದೇ ಥರದ ಎಳೆ ನೂಲು ಬರ್ತಿದ್ದಿಲ್ಲ. ಅವಾಗಿರುವಂಥವು, ಅದಕ್ಕೆ ನಾವು ಏನಂತೀವಿ, ಅವನ್ನ ವೈಲ್ಡ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಅವು ಹತ್ತಿಯನ್ನು ಕೊಡೋದಿಲ್ಲ, ಆದರೆ ಹತ್ತಿ ಗಿಡದಂಗೆ ಕಾಣ್ತವೆ. ಹತ್ತಿ ಹಂಗೆ ಫ್ಲವರ್ ಕೊಡ್ತಾವೆ, ಹತ್ತಿ ಹಂಗನ ಕಾಯಿ ಬರ್ತಾವೆ, ಬಟ್ ಬೀಜದ ಮೇಲೆ ನೂಲು ಇರೋದಿಲ್ಲ. ಈಗ ಮೊದಲೇನು ಹೇಳಿದ್ನಲ್ಲ ದೇಶಿ ತಳಿಗಳಂತ, ಕೆಲವೊಂದು ಉದಾಹರಣೆನೂ ಹೇಳಿದೆ. ಅವುಗಳಲ್ಲಿ ಮಾತ್ರ ಬೀಜದ ಮೇಲೆ ನೂಲು ಬರ್ತಿತ್ತು. ಈ ದೇಶಿ ತಳಿಗಳಲ್ಲಿ ಎಳೆಯ ಉದ್ದ ಏನಿರ್ತದಲ್ಲ ಭಾಳ ಚಿಕ್ಕದಾಗಿರ್ತದೆ. ಅದಕ್ಕೆ ನಾವು ಸಣ್ಣ ಎಳೆ ನೂಲು ಕೊಡ್ತಕ್ಕಂಥ ತಳಿಗಳು ಅಂತ ಹೇಳಿ ಕರಿತೀವಿ, ದೇಶಿ ತಳಿಗಳು ಅಂತ ಕರಿತೀವಿ. ಆದರೆ ಈಗ ನಮ್ಮಲ್ಲಿ ಬರೀ ಸಣ್ಣ ಎಳೆ ನೂಲು ಕೊಡುವಂಥವು ಅಷ್ಟೇ ಇಲ್ಲ, ಉದ್ದ ಎಳೆ, ಮಧ್ಯಮ ಉದ್ದ ಎಳೆ, ಅತಿ ಉದ್ದ ಎಳೆಯನ್ನು ಕೊಡ್ತಕ್ಕಂಥ ವಿವಿಧ ರೀತಿಯ ಹತ್ತಿ ತಳಿಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಮತ್ತು ಇವು ಯಾವ ಉದ್ಭವ ಅದು, ಇವು ಹೆಂಗೆ ಉದ್ಭವ ಅದು? ಉದ್ಭವವನ್ನು ಮೊದಲಿಂದ ನೋಡೋದಾದರೆ ಎರಡೇ. ಒಂದು ಎಳೆ ಥರದ್ದು, ಒಂದು ಎಳೆನನ್ನು ಕೊಡಲಾರ್ದಂಥವು, ಇನ್ನೊಂದಿಷ್ಟು ಸಣ್ಣ ಎಳೆ ಕೊಡುವಂಥದ್ದು. ಆದರೆ ಈ ಮಧ್ಯಮ ಎಳೆ ಅಥವಾ ಅತಿ ಉದ್ದ ಎಳೆ ಹೆಂಗೆ ಬಂದು ಅಂತಂತಂದ್ರೆ, ಇದು ಕೂಡ ಸುಮಾರು 4-5 ಮಿಲಿಯನ್ ವರ್ಷಗಳ ಹಿಂದೆ ಈಗೇನು ನಾವು ದೇಶಿ ತಳಿಗಳಂತ ಹೇಳಿದ್ವಿ, ಭಾರತ ದೇಶ ಅಥವಾ ಆಫ್ರಿಕಾ ಖಂಡದೊಳಗಿದ್ದು ಏನಿದ್ದು ಅಂಥವು, ಮತ್ತು ಅಮೇರಿಕ ಖಂಡದಲ್ಲಿ ಏನಿದ್ವಲ್ಲ, ಯಾವುದು ನೂಲನ್ನು ಕೊಡ್ತಿದ್ದಲ್ಲ, ಅವೆರಡೂ ಒಂದು ಸಂದರ್ಭದೊಳಗೆ ಅವೆರಡೂ ಸಂಕಲನ ಹೊಂದಿದ್ವು. ಹೆಂಗೆ ಹೊಂದಿದ್ವು ಅದಕ್ಕೊಂದು ದೊಡ್ಡ ಇತಿಹಾಸವೇ ಇದೆ. ಆದರೆ ಸಂಕ್ಷಿಪ್ತವಾಗಿ ಹೇಳೋದಾದರೆ,
ಇವು ಎರಡೂ ಸಂಕಲನ ಹೊಂದಿದ್ದು, ಸಂಕಲನ ಹೊಂದಿದಿಂದ ಏನು ತಳಿಗಳು ಉದ್ಭವ ಆದವು ಅವುಗಳಲ್ಲಿ ಎಳೆಯ ಉದ್ದ ಆಗುವಂಥ ಒಂದು ಗುಣಗಳು ಬಂದವು. ಅದರಲ್ಲೇ ನಾವು ಮುಂದೆ ಲಕ್ಷ್ಮೀ ಜಾತಿಯ ಹತ್ತಿ ತಳಿಗಳು ಅಂಥೇಳಿ ಕರಿತಾ ಇದ್ವಿ. ಆ ಲಕ್ಷ್ಮೀ ಜಾತಿ ಹತ್ತಿ ತಳಿಗಳಂತಂತಂದ್ರೆ ಅವು ಮಧ್ಯಮ ಎಳೆ ನೂಲು ಕೊಡ್ತಕ್ಕಂಥವು ಅಥವಾ ಸ್ವಲ್ಪ ಮಟ್ಟಿಗೆ ಉದ್ದ ಎಳೆ ನೂಲು ಕೊಡ್ತಕ್ಕಂಥವು. ಅವು ಯಾವ ಉದಾಹರಣೆಗೆ ಹೇಳೋದಾದರೆ ಲಕ್ಷ್ಮೀ ಹತ್ತಿ ಅಂತಲೇ ಹಿಂದಿತ್ತು, ಅಥವಾ ಶಾರದಾ ಹತ್ತಿ ಅಂತಿತ್ತು, ಅಥವಾ ಬಿಕನರಿ ನರ್ಮ ಅಂತ ಹತ್ತಿ ತಳಿ ಇದ್ದು. ಹೀಗೆ ಹಲವಾರು ಹತ್ತಿ ತಳಿಗಳು ಮುಂದೆ ನಮ್ಮ ದೇಶದಲ್ಲಿ ವಿವಿಧ ತಳಿಗಳು ಬಂದವ. ಈಗ MC5 ಅಂತೇಳಿ ತಮಿಳುನಾಡಲ್ಲಿ ಭಾಳ ಫೇಮಸ್ ಆದ ತಳಿಗಳು. ಆದರೆ ಇವತ್ತು ಯಾರೂ ಅವನು ಜಾಸ್ತಿ ಬೆಳೀತಾ ಇಲ್ಲ. ಆದರೆ ಇವೆಲ್ಲ ಆ ಜಾತಿಗೆ ಸಂಬಂಧಪಟ್ಟದ್ದು. ಅಂತಹ ಜಾತಿಗೆ ಸಂಬಂಧಪಟ್ಟಂಥ ತಳಿಗಳನ್ನು ನಾವು ಸಂಕಲನ ಮಾಡಿ ಶಕ್ತಿಮಾನ್ ತಳಿಗಳಂತ ಮಾಡಿದ್ವಿ. ಉದಾಹರಣೆಗೆ ಯಾವಪ್ಪ ನಿಮಗೆ ಗೊತ್ತಿದ್ದದ್ದು ಬನ್ನಿ ಬೀಟಿ ಅಂತ ಬಂತು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ DHH 11 ಅಂತ ಬಂತು, ಹಾಗೆಯೇ NHS 44 ಅಂತ ಬಂತು. ಇವೇನು ಶಕ್ತಿಮಾನ್ ತಳಿಗಳದವಲ್ಲ ಇವೆಲ್ಲ ಮಧ್ಯಮ ಎಳೆ ನೂರು ಕೊಡ್ತಕ್ಕಂಥ ತಳಿಗಳಿವು. ಇನ್ನು ಮೂರನೇದ್ದು ಉದ್ದ ಮತ್ತು ಅತಿ ಉದ್ದ. ಈಗ ನಿಮ್ಗೆ ಉದಾಹರಣೆಗೆ ಹೇಳೋದಾದರೆ DCH 32. DCH 32 ಉದ್ದ ಅತಿ ಉದ್ದ ಹೆಂಗೆ ಬಂತಂದ್ರೆ ಅವು ಎರಡು ವಿವಿಧ ಜಾತಿಯ ಅಮೇರಿಕನ್ ಜಾತಿಯ ಎರಡು ತಳಿಗಳನ್ನು ಸಂಕಲನ ಹೊಂದಿದ್ದು. ಒಂದು ಹಿರ್ಸುಟಮ್ ಅಂತ ಕರಿತೀವಿ, ಇನ್ನೊಂದು ಬಾರ್ಬಡೆನ್ಸಿ ಅಥವಾ ಈಜಿಪ್ತಿಯನ್ ಕಾಟನ್ ಅಂತ ಕರಿತೀವಿ. ಆ ಎರಡೂ ತಳಿಗಳು ಸಂಕಲನ ಹೊಂದಿದ ಮೇಲೆ ನಮಗೆ ಅತಿ ಉದ್ದ ಎಳೆ ಕೊಡ್ತಕ್ಕಂಥ ವರಲಕ್ಷ್ಮಿ ಎನ್ನುವಂಥ ಒಂದು ತಳಿಗಳು ಮೊಟ್ಟ ಮೊದಲ ಬಾರಿಗೆ, ಅದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅಥವಾ ಆವಾಗ ನಾವು ಇದನ್ನು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಂತ ಕರಿತಿದ್ವಿ. ಆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಡಿಯಲ್ಲಿರ್ತಕ್ಕಂಥ ಏನು ಕೃಷಿ ಸಂಶೋಧನಾ ಕೇಂದ್ರ ಹೆಬ್ಬಳ್ಳಿ ಫಾರ್ಮ್ ಅಂತಿದೆ, ಹತ್ತಿಗೆ ಏನು ಒಂದು ಫೇಮಸ್ ಆಗಿದೆ, ಅಲ್ಲೇ ಇವು ಮೊಟ್ಟ ಮೊದಲ ಬಾರಿಗೆ ಇವು ತಳಿ ಅಭಿವೃದ್ಧಿಗೊಂಡು ವರಲಕ್ಷ್ಮಿ ಅಂತ ಬಂತು. ಮುಂದೆ DCH 32 ಅಂತ ತಿಳ್ಕೊಂಡು ಒಂದು ತಳಿ ಆಯಿತು. ನಿಮಗೆಲ್ಲ ಗೊತ್ತಿದ್ದಾಗೆ ನಾನು ಬಹಳ ಜನ ಆವಾಗ ರೈತರಿಗೆ ಕೇಳ್ತಿದ್ದೆ, ಇಲ್ಲ ಸರ್ ನಾವು DCH 32 ಅಥವಾ ವರಲಕ್ಷ್ಮಿ ಹತ್ತಿನ ಬೆಳಿಲಿಕ್ಕೆ ಹತ್ತಿದ ಮೇಲೆ ನಾವು ₹100 ನೋಟು ಕಾಣುವಂಥ ಸೌಭಾಗ್ಯ ನಮಗೆ ಬಂತು ಅಂತ ಎಷ್ಟೋ ರೈತರು ಹೇಳುವಂಥ ಮಾಹಿತಿ ನನ್ನಲ್ಲಿದೆ. ಅದಕ್ಕೆ ಇದು ವಾಣಿಜ್ಯ ಬೆಳೆ ಅಂತ ಹೇಳಿಕೊಳ್ಳಿಕ್ಕೆ ಇದೊಂದು ಖುಷಿ ಪಡುವಂಥ ರೈತರ ಮಾತು ಅಂತ ಹೇಳ್ಬೋದು. ಈ ರೀತಿ ಕಾಲಕಾಲಕ್ಕೆ ವಿವಿಧ ತಳಿಗಳು, ವಿವಿಧ ಗುಣಮಟ್ಟದ ತಳಿಗಳು ಅಭಿವೃದ್ಧಿಪಡಿಸುವಂಥ ಕೆಲಸ ಈ ಕೃಷಿ ಸಂಶೋಧನಾ ಕೇಂದ್ರದ ಒಂದು ಮುಖ್ಯ ಕರ್ತವ್ಯ ಆಗೈತಿ, ಈಗೂ ಇದೆ. ಇದು ಸುಮಾರು ಈ ಕೃಷಿ ಸಂಶೋಧನಾ ಕೇಂದ್ರ ಪ್ರಾರಂಭ ಆಗಿದ್ದು ಯಾವಾಗಪ್ಪ ಅಂದ್ರೆ 1904 ನಾವು ಈ ಕೃಷಿ ಸಂಶೋಧನಾ ಕೇಂದ್ರದ ಶತಮಾನೋತ್ಸವವನ್ನು ಕೂಡ 2004 ನಾವು ಆಚರಣೆ ಮಾಡಿದ್ವಿ. ಯಾಕಂದರೆ ಇದು ಇಡೀ ದೇಶಕ್ಕೆ ಇದೊಂದು ಉತ್ತಮ ಸಂಶೋಧನಾ ಕೇಂದ್ರ ಅಂತ ತಿಳ್ಕೊಂಡು ಒಂದು ಹೆಸರುವಾಸಿಯಾಗಿದೆ. ಇಲ್ಲಿ ಮಾಡುವಂಥ ಕೆಲಸಗಳು ಅಂತಹ ಕೆಲಸಗಾರ ವಿಜ್ಞಾನಿಗಳು ಈ ಒಂದು ಸಂಶೋಧನಾ ಕೇಂದ್ರದಲ್ಲಿ ಕೆಲಸ ಮಾಡಿ ಹೋಗಿದ್ದಾರೆ. ಈಗ ಕೂಡ ಇಲ್ಲಿ ಕೆಲಸ ಮಾಡುವಂಥ ವಿಜ್ಞಾನಿಗಳು ರಾಷ್ಟ್ರಮಟ್ಟದಲ್ಲಿ ಸಾಕಷ್ಟು ಉತ್ತಮ ಕೆಲಸ ಮಾಡಿ ಉತ್ತಮ ಕೆಲಸಗಾರ ಅಂತ ತಿಳ್ಕೊಂಡು ಹೆಸರು ಪಡೆದಂಥ ವಿಜ್ಞಾನಿಗಳು ಇವತ್ತಿಗೂ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಈಗ ನಿಮ್ಗೆ ಈಗ ಹೊಸದಾಗಿ ಮತ್ತೆ ನಾ ಹೇಳಿದೆ DCH 32 ಮುಗೀತು, ಮತ್ತೀಗ BT ಹತ್ತಿ ಬಂದೈತಿ ಅನ್ನುವಂಥದ್ದು ಒಂದು ವಿಚಾರ ಬಂತು. BT ಹತ್ತಿ ಬಂದು ಇವತ್ತೇ ನಿನ್ನೆ ಅಂತಲ್ಲ, ಈಗಾಗಲೇ ಸುಮಾರು 20 ವರ್ಷಗಳು ಕಳೆದು ಹೋಗ್ಬಿಟ್ಟು BT ಹತ್ತಿ ಬಂದು ಕೂಡ. ಈ BT ಹತ್ತಿಯಲ್ಲಿ ಕೂಡ ಒಂದು ಏನಂದರೆ ಈ ಏನು ನಮ್ಮಲ್ಲಿ ಬೇರೆ ಜಾತಿ ವಿವಿಧ ಜಾತಿ ಹತ್ತಿ ತಳಿಗಳನ್ನು ಅಥವಾ ಸಂಕರಣ ತಳಿಗಳನ್ನು ರೈತರು ಬೆಳೀತಾಯಿದ್ರು, ಅವೇ ತಳಿಗಳಿಗೆ ಅವೇ ಸಂಕರಣ ತಳಿಗಳಿಗೆ ಒಂದು ಗುಣವನ್ನು ಸೇರಿಸಲಾಯಿತು. ಏನು ಗುಣಪ್ಪ ಅಂತಂತಂದ್ರೆ ನಿಮಗೆಲ್ಲರಿಗೂ ಗೊತ್ತದ, ಹತ್ತಿ ಬೆಳೆಯವ್ರಿಗೆ ಪ್ರತಿಯೊಬ್ಬರಿಗೂ ಗೊತ್ತದ, ಅಲ್ಲಿ ಕಾಯಿ ಕೊರಕು ಹುಳ
ಮತ್ತು ಕೆಂಪು ತಲೆ ಮೂತಿ ಹುಳ, ಪಿಂಕ್ ಬಲೂನ್ ಅಂತ ಕರಿತೀವಿ, ಅಥವಾ ಏರಿಯಸ್ ವಿಟ್ಟಲ ಅಂತ ಕರಿತೀವಿ. ಹೀಗೆ 3 ವಿವಿಧ ಥರದ ಕಾಯಿ ಕೊರಕಗಳನ್ನು ಅಥವಾ ಮೊಗ್ಗೆಗಳನ್ನು, ಕಾಯಿಗಳನ್ನು ನಾಶ ಮಾಡುವಂಥ 3 ವಿವಿಧ ಜಾತಿಯ ಹುಳಗಳನ್ನು ನಮಗೆ ಸಾಕಷ್ಟು ಬಾಧೆ ಮಾಡ್ತೀವಿ. ನೋಡಿ, ಸುಮಾರು 1985 ಅಥವಾ 86 ಅಥವಾ 87ರಿಂದ 98 ಅಥವಾ 2000ದವರೆಗೆ ಕೆಲವೊಂದು ಕ್ಷೇತ್ರದಲ್ಲಿ, ಕೆಲವೊಂದು ಹತ್ತಿ ಬೆಳೆಯುವಂಥ ಕ್ಷೇತ್ರದಲ್ಲಿ ಔಷಧವನ್ನು ಯಾವ ಮಟ್ಟಕ್ಕೆ ಸಿಂಪಡಣೆ ಮಾಡುವಂಥ ಒಂದು ಮಟ್ಟಕ್ಕೆ ರೈತರು ತಲುಪಿದ್ರಂದ್ರೆ ಸುಮಾರು 15ರಿಂದ 20 ಸಲ ಸಾಕಷ್ಟು ಔಷಧಗಳನ್ನು ಸಿಂಪಡಣೆ ಮಾಡ್ತಿದ್ರು. ಆ ಸಿಂಪಡಣೆ ಮಾಡೋದ್ರಿಂದ ರೈತರಿಗೆ ಏನಾಗ್ತಿತ್ತಪ್ಪ ಅಂದ್ರೆ, ಒಂದು ಹತ್ತಿ ಬೆಳೆಯುವಂಥ ಖರ್ಚು ಹೆಚ್ಚಾಕಿತ್ತು, ಇನ್ನೊಂದು ಅಷ್ಟೊಂಡ ಔಷಧಗಳನ್ನು ಸಿಂಪಡಣೆ ಮಾಡೋದ್ರಿಂದ ನಾವೇನು ವಾತಾವರಣದಲ್ಲಿ ಹವಾ ಅಂತ ಹೇಳ್ತೀವಿ, ಅಥವಾ ಭೂಮಿ ಇರ್ಬೋದು, ಅಥವಾ ನೀರಿರ್ಬೋದು, ಇದೆಲ್ಲ ಸೇರಿ ವಾತಾವರಣ ಇದೆಲ್ಲ ಕಲುಷಿತವಾಗುವಂಥ ಒಂದು ನಿರ್ಮಾಣ ಆಯಿತು. ಅದಕ್ಕೆ ಎಷ್ಟೋ ಜನಕ್ಕೆ ಆರೋಗ್ಯ ಕೂಡ ಕೆಡುವಂಥ ಸಂದರ್ಭ ಬಂತು. ಇದನ್ನು ಯಾಕಂದರೆ ಅತಿಯಾಗಿ ಬಳಕೆ ಮಾಡುವಂಥದ್ದು, ಈ ಈ ಈ ಈ ಔಷಧಗಳನ್ನು ಅತಿಯಾಗಿ. ಈಗ ನಾವು ಒಟ್ಟಾರೆ ಹೇಳೋದಾದರೆ ನಾವು 6 ಅಥವಾ 7 ಸಲ ಹೊಡಿ ಅಂತ ಹೇಳಿರ್ತೀವಿ, ನಾವು ಅಷ್ಟೇ ಇರ್ತದೆ. ಈಗ ನಮ್ಮಲ್ಲಿ ಒಂದು ಪುಸ್ತಕ ಪ್ರತಿ ವರ್ಷ ನಾವು ಬಿಡುಗಡೆ ಮಾಡ್ತಿರ್ತೀವಿ, ಉತ್ತಮ ಇಳುವರಿಗಾಗಿ ಕೃಷಿ ಉತ್ಪಾದನೆಯ ಪದ್ಧತಿಗಳು ಅಂಥೇಳಿ ನಾವು ಒಂದು ಪುಸ್ತಕ ಬಿಡುಗಡೆ ಮಾಡ್ತೀವಿ. ಅದರೊಳಗೆ ನಾವು ಎಷ್ಟು ಹೇಳ್ತೀವಿ, 6 ಅಥವಾ 7 ಸಲ ನಾವು ಔಷಧ ಸಿಂಪಡಣೆ ಮಾಡಂತ ಹೇಳ್ತೀವಿ. ಆದರೆ ಏನಾಗುತ್ತೆ ಅಂದರೆ, ಅದು ಅವರು ಸಿಂಪಡಣೆ ಮಾಡುವಂಥ ಪದ್ಧತಿ ಇರ್ಬೋದು, ಅಥವಾ ಅವ್ರು ಕೊಂಡ್ಕೊಂಡಂಥ ಕೆಲವೊಂದು ಔಷಧಗಳಿರ್ಬೋದು, ಒಟ್ಟಾರೆ ಅವರಿಗದು ಹೆಚ್ಚು ಅದು ಇಫೆಕ್ಟಿವ್ ಆಗಲಾರ್ದು, ಅಂದರೆ ಅದನ್ನು ಏನು ಹುಳಗಳನ್ನು ತಡ್ಕೊಳ್ಳಿಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲಾರ್ದಕ್ಕೆ ಅವರು, ನಾವು 6 ಸಲ ಹೇಳಿದರೆ ಅವರು 15 ಸಲ ಹೊಡೆಯುವಂಥ ಒಂದು ಪರಿಪಾಠ ಬಂದದ್ದಕ್ಕೆ ಇವೆಲ್ಲ ಸಮಸ್ಯೆ ಆಯಿತು. ಅಂಥ ಸಂದರ್ಭದೊಳಗನ ಇಂಥ ಒಂದು BT ತಂತ್ರಜ್ಞಾನ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಅಮೇರಿಕದಲ್ಲಿ ಇದನ್ನು ಸಿದ್ಧ ಮಾಡಿದರು. ಇದು ಏನಪ್ಪ ಅಂದರೆ, ನೋಡಿ, ಸೂಕ್ಷ್ಮಾಣುಜೀವಿ, ಭೂಮಿಯೊಳಗೆ ಸೂಕ್ಷ್ಮಾಣುಜೀವಿ ಅಂತಂದ್ರೆ ಏನಂದ್ರೆ, ನಾವು ಕಣ್ಣಿಗೆ ಕಾಣೋದಿಲ್ಲವು. ಈಗ ನಮ್ಮ ಮನುಷ್ಯರಿಗೆ ಹಲವಾರು ರೋಗಗಳು ಬರ್ತಾವೆ. ಹಾಗೆ ಕೆಲವೊಂದು ರೋಗಗಳನ್ನು ಬರೆಸಲಿಕ್ಕೆ ಕಾರಣ ಯಾವಪ್ಪ ಅಂತಂದ್ರೆ ಸೂಕ್ಷ್ಮಾಣುಜೀವಿಗಳಂತ ಹೇಳ್ತೀವಿ. ಅವು ಯಾವುವು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಆದರೆ ನಾವು ಶಾಲೆ ಕಲಿಯುವಾಗ ನೀವು ಭಾಳ ಮಂದಿ ಗೊತ್ತಿರ್ಬೋದು, ಸೂಕ್ಷ್ಮದರ್ಶಕ ಯಂತ್ರ ಅಂತ ಹೇಳ್ತಿದ್ದು. ಆ ಸೂಕ್ಷ್ಮದರ್ಶಕದ ಅಡಿಯೊಳಗೆ ನೋಡಿದಾಗ ನಿಮಗೆ ಅವು ದುಂಡನು ಉದ್ದನು ಕಾಣ್ತಿದ್ದವು. ಅವೆಲ್ಲ ಯಾವಪ್ಪ ಅಂತಂತಂದ್ರೆ ಸೂಕ್ಷ್ಮಾಣುಜೀವಿಗಳು. ಹಾಗೆ ಒಂದು ಸೂಕ್ಷ್ಮಾಣುಜೀವಿ ಬ್ಯಾಸಿಲಸ್ ತುರಂಜೆನಿಸಿಸ್ ಅಂತ, ಅದಕ್ಕೆ ನಾವು ಶಾರ್ಟಾಗಿ BT ಬ್ಯಾಸಿಲಸ್ ತುರಂಜೆನಿಸಿಸ್ ಅಂತ. ಈ ಒಂದು ಬ್ಯಾಸಿಲಸ್ ತುರಂಜೆನಿಸಿಸ್ ಅನ್ನುವಂಥ ಸೂಕ್ಷ್ಮಾಣುಜೀವಿಯಲ್ಲಿ ಒಂದು ಪದಾರ್ಥ ತಯಾರು ಆಗ್ತಿತ್ತು. ಪ್ರೋಟೀನ್ ಅಂತ ಹೇಳ್ತೀವಲ್ಲ ನಾವು, ಪ್ರೋಟೀನ್ ಹೇಳೋದಿಲ್ಲ ನಾವು, ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟ್ಸು ಅಂತೇನು ನಾವೇನು ತಿನ್ನುವಂಥ ಪದಾರ್ಥ ಇತ್ತು, ಅದರಲ್ಲಿ ಇದು ಒಂದು ತಿನ್ನುವಂಥ ಪದಾರ್ಥನೇ ಪ್ರೋಟೀನ್ ಅನ್ನುವಂಥ. ಒಂದು ವಿಚಿತ್ರ ಕಂಡುಕೊಂಡದ್ದು ವಿಜ್ಞಾನಿಗಳು 1900 ಸುಮಾರು 25, 26, 1950 ಸುಮಾರಿಗೆ ಒಂದು ವಿಶೇಷ ಮಾಹಿತಿಯನ್ನು ವಿಜ್ಞಾನಿಗಳು ಕಂಡುಕೊಂಡ್ರು. ಏನು ಆ ವಿಶೇಷ ಮಾಹಿತಿ ಅಂದರೆ, ಇದೇನು ಬ್ಯಾಸಿಲಸ್ ತುರಂಜೆನಿಸಿಸ್ ಅನ್ನುವಂಥ ಏನು ಸೂಕ್ಷ್ಮಾಣುಜೀವಿ ಇದೆ, ಅದೇನು ಒಂದು ಪದಾರ್ಥವನ್ನು ತಯಾರು ಮಾಡ್ತಾ ಇದೆ. ಈ ಪದಾರ್ಥ ಪ್ರೋಟೀನ್ ಅನ್ನುವಂಥದ್ದು. ಈ ಪದಾರ್ಥವನ್ನು ಈ ಹುಳುಗಳು ಯಾವುವು, ಹತ್ತಿಯನ್ನು ಬಾಧೆಯನ್ನು ಮಾಡುವಂಥ ಕಾಯಿ ಕೊರಕರ ಹುಳುಗಳಿಗೆ ಈ ಒಂದು BT ಇಂದ ತಯಾರಾಗುವಂಥ ಪದಾರ್ಥವನ್ನು ತಿನ್ನಿಸಿದಾಗ ಅವು ಸಾಯ್ತಾವು ಅನ್ನುವಂಥದ್ದು ಒಂದು ಕಂಡುಕೊಂಡ್ರು. ಅವು ಯಾಕೆ ಸಾಯ್ತಾವೆ ಅನ್ನೋಕ್ಕೆ ಅದಕ್ಕೊಂದು ವೈಜ್ಞಾನಿಕ ತಳಹದಿ ಇದೆ, ಒಳ್ಳೆಯ ತಳಹದಿ ಇದೆ. ಆದರೆ ಇದರ ಆಧಾರದ ಮೇಲೆ 1950 BT ಇನ್ಸೆಕ್ಟಿಸೈಡ್, BT ಔಷಧಿಗಳು ಅಂತಲೇ ಮಾರ್ಕೆಟ್ದಲ್ಲಿ ಸಾಕಷ್ಟು ಬಂದವು. ಯಾಕಂದರೆ ಅವು ಅಷ್ಟು ಇಫೆಕ್ಟಿವ್ ಇದ್ದವು. ಆದರೆ ಏನಕ್ಕಿತ್ತಂದರೆ, BT ಔಷಧಗಳನ್ನು ತೊಗೊಂಡು ಸ್ಪ್ರೇ ಮಾಡಿದಾಗ ಅವು ಗಿಡದ ಮೇಲೆ ಭಾಳ ಹೊತ್ತಿನವರೆಗೆ ಉಳಿತಿರಲಿಲ್ಲ, ಅಥವಾ ಮಳೆ ಬಂತು ಅದು ವಾಶ್ ಹಾಕಿತ್ತು. ಅದಕ್ಕೆ ವಿಜ್ಞಾನಿಗಳು ಏನು ಮಾಡಿದ್ರು ಅಂದ್ರೆ, ಏನು ಈ BT ಅನ್ನುವಂಥ ಸೂಕ್ಷ್ಮಾಣುಜೀವಿ ಇದೆ, ಅದರಲ್ಲಿರ್ತಕ್ಕಂಥ ಆ ಒಂದು ಪದಾರ್ಥವನ್ನು ಉತ್ಪಾದನೆ ಮಾಡುವಂಥ ಏನದ ಗುಣ ಇದೆ, ಆ ಗುಣವನ್ನು ನಾವು ಹತ್ತಿ ಗಿಡಕ್ಕೆ ಹಾಕಿದ್ರೆ ಹೆಂಗೆ, ಸ್ಪ್ರೇ ಮಾಡೋದು ಅವಶ್ಯಕತೆ ಇಲ್ಲ. ಅದರ ಗುಣಾನು ನಾವೇನಂತೀವಿ ನೋಡ್ರಿ, ಅದು ಗುಣಾನು ಅಂತೀವಿ ನಾವು ಕನ್ನಡದೊಳಗೆ, ಅಥವಾ ಇಂಗ್ಲೀಷ್ನೊಳಗೆ ಜೀನ್ ಅಂತೀವಿ, ಕನ್ನಡದೊಳಗೆ ಗುಣಾನು ಅಂತೀವಿ, ಅಥವಾ ಗುಣಗಳಂತ ಅಂತೀವಿ ಕೊಡಿ.
ಆ ಗುಣಗಳನ್ನು ಆ ಗುಣವನ್ನು ಆ ಸೂಕ್ಷ್ಮಾಣು ಜೀವಿಯಿಂದ ತೆಗೆದು ಹತ್ತಿ ಗಿಡಕ್ಕೆ ಹಾಕುವಂಥ ಒಂದು ದೊಡ್ಡ ವೈಜ್ಞಾನಿಕ ಕೆಲಸಗಳು ನಿಟ್ಟಿನಲ್ಲಿ ಅದು 1980ರ ಸುಮಾರಿಗೆ ಇಂತಹ ಒಂದು ಸಂಶೋಧನೆ ಆಯಿತು ಜಗತ್ತಿನಲ್ಲಿ. ಅಂದರೆ ಏನದರ ಅರ್ಥ ನೋಡಿರಿ, ಇರ್ತಕ್ಕಂಥ ಗುಣಗಳು ಮನುಷ್ಯರಿಗೆ ಇರೋದು, ಗಿಡಗಳಿಗೆ ಇರಬೇಕಂತ ಗುಣಗಳು ಗಿಡದಾಗೆ ಇರ್ತಾವೆ, ದನಕರುಗಳಿರ್ಬೇಕಂತ ಗುಣಗಳು ದನಕರುಗಳಿಗೆ ಇರ್ತಾವೆ, ಅಥವಾ ಭೂಮಿಯಲ್ಲಿ ಸೂಕ್ಷ್ಮಾಣುಜೀವಿಗಳು ಇರಬೇಕಂತ ಗುಣಗಳು ಅಲ್ಲೇ ಇರ್ತಾವೆ. ಆದರೆ ಅವನ್ನ ಯಾರೂ ಅದನ್ನು ಬದಲು ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಅದ್ರ ಗುಣ ತೆಗೆದು ಇದಕ್ಕೆ ಹಾಕಕ್ಕೆ ಬರೋದಿಲ್ಲ, ಇದ್ರ ಗುಣ ತೆಗೆದು ಅದಕ್ಕೆ ಹಾಕಕ್ಕೆ ಬರುವಂಥ ಪರಿಸ್ಥಿತಿ ಇರಲಿಲ್ಲ. ಬಟ್ ವೈಜ್ಞಾನಿಕ ಸಂಶೋಧನೆ ಮುಖಾಂತರ ಏನು ಕಂಡುಕೊಂಡಂದ್ರೆ ಇವತ್ತು ನಮಗೆ ಒಳ್ಳೆಯ ಉಪಯುಕ್ತವಾದಂಥ ಗುಣ ಇವತ್ತು ಅದು ಸೂಕ್ಷ್ಮಾಣುಜೀವಿಯಲ್ಲಿರಲಿ ಅಥವಾ ಬೇರೆ ಪ್ರಾಣಿಗಳಲ್ಲಿರಲಿ ಅಥವಾ ಬೇರೆ ಗಿಡಗಳಲ್ಲಿರಲಿ, ಅದನ್ನು ತೆಗೆದು ನಾವು ಯಾವ ಗಿಡಗಳಿಗೆ ಹಾಕಬೇಕಾಯ್ತಿ ಆ ಗಿಡಗಳಿಗೆ ಆ ಗುಣವನ್ನು ಸೇರಿಸುವಂಥ ಒಂದು ವೈಜ್ಞಾನಿಕ ತಳಹದಿ ಮೇಲೆ ಏನು ಒಂದು ಸಂಶೋಧನೆ ಐತಿ, ಅದು ಒಂದು ವಿಜ್ಞಾನ ಕ್ಷೇತ್ರದಾದಂಥ ಒಂದು ಉತ್ತಮವಾದಂಥ ಸಾಧನೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ವೈಜ್ಞಾನಿಕ ಪ್ರಯೋಗಗಳ ಮುಖಾಂತರ BTಯಲ್ಲಿರ್ತಕ್ಕಂಥ ಗುಣಾಣುವನ್ನು ಹತ್ತಿಗೆ ಹಾಕಿದರು. ಆವಾಗ ಹತ್ತಿಯಲ್ಲಿ ಆ ಪ್ರೋಟೀನ್ ಅನ್ನುವಂಥ ಪದಾರ್ಥ ತಯಾರಾಗಲಿಕ್ಕೆ ಎಲೆಯಲ್ಲಿರ್ಬೋದು, ಅಥವಾ ಈಗೇನು ನಾವು ಮೊಗ್ಗೆಗಳಂತೀವಿ ಮೊಗ್ಗಳಲ್ಲಿರ್ಬೋದು, ಅಥವಾ ಈ ಪಕ್ಕಳೆಯಲ್ಲಿ ಎಲೆ ಪಕ್ಕಳೆಯಲ್ಲಿ ಇರ್ಬೋದು, ಎಲ್ಲ ಕಡೆ ಆ BT ಅನ್ನುವಂಥ ಪ್ರೋಟೀನು ತಯಾರಾಗಲಿಕ್ಕೆ ಈಗ ಆ ಹುಳ ಬಂದು ಇದನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತಂತಂದ್ರೆ ಆ ಹುಳ ಸತ್ತು ಬಿಡ್ತಿತ್ತು. ಯಾಕಂದರೆ ಆ BT ಅನ್ನುವಂಥ ಪದಾರ್ಥ ಈ ಗಿಡದಲ್ಲಿ ಏನಿದೆ ಅದು ಅದರೊಳಗೆ ಹೋಗ್ತಿತ್ತು, ಹೋದ ಕೂಡಲೇ ಸತ್ತು ಬಿಡ್ತಿತ್ತು. ಆವಾಗ ರೈತರಿಗೆ ಔಷಧ ಹೊಡೆಯುವಂಥ ತಾಪತ್ರಯ ಕಡಿಮೆ ಆಯಿತು. ಹೀಗೆ 1996ರಿಂದ ಜಗತ್ತಿನಲ್ಲಿ 1996ರಿಂದ ಈ ಥರದ BT ಹತ್ತಿಗಳನ್ನು ವಿವಿಧ ದೇಶಗಳಲ್ಲಿ ರೈತರು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದರು. ಹಾಗೆ ನಮ್ಮ ದೇಶದಲ್ಲೂ ಕೂಡ ಈ ತಂತ್ರಜ್ಞಾನ 2001ಕ್ಕೆ ಬಂತು. 2003-4ರಿಂದ ರೈತರು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದರು. ಮತ್ತು ಇದನ್ನು ಪ್ರಾರಂಭ ಮಾಡಿದ್ರಿಂದ ಹೆಚ್ಚು ಕಡಿಮೆ ನಮ್ಮ ದೇಶ ಹತ್ತಿ ಉತ್ಪಾದನೆಯಲ್ಲಿ ನಂಬರ್ 1 ಆಯಿತು. ಉತ್ಪಾದಕತೆ ಹೆಚ್ಚಿಗೆ ಆಯಿತು. ಅಷ್ಟೇ ಅಲ್ಲ, ಮೂಲವಾಗಿ ಬೇಕಾಗಿದ್ದು ಯಾವುದಪ್ಪ ಅಂದ್ರೆ ಆ ಏನು ಔಷಧಗಳನ್ನು ಹೊಡೆಯುವಂಥ ಪ್ರಮಾಣ ಇತ್ತು ಅದು ಕಡಿಮೆ ಆಯಿತು. ಯಾವಾಗ ಔಷಧ ಹೊಡೆಯುವಂಥ ಪ್ರಮಾಣ ಕಡಿಮೆ ಆಯಿತು ಆವಾಗ ಅದರ ಪೊಲ್ಯೂಷನ್ ಕಡಿಮೆ ಆಯಿತು. ಮತ್ತು ಆ ಹುಳುಗಳ ಪ್ರಮಾಣ ಒಟ್ಟಾರೆ ಕಡಿಮೆ ಆಗ್ತಾ ಬಂತು. ಅದರಿಂದ ಉಳಿದ ಬೇರೆ ಬೆಳೆಗೂ ಲಾಭ ಆಯಿತು. ಇದೇ ಹುಳ ಕಡ್ಲಿ ಮೇಲೆಯೂ ತಿಂತೈತಿ, ಇದೇ ಹುಳ ತೊಗರಿ ಮೇಲೆಯೂ ತಿಂತೈತಿ. ಆದರೆ ಈ ರೀತಿ ಹತ್ತಿ ಮೇಲೆ ಅವು ಸಾಯೋದ್ರಿಂದ ಅದರ ವಂಶಾಭಿವೃದ್ಧಿ ಕಡಿಮೆ ಆಗಿ ಒಟ್ಟಾರೆ ಅವುಗಳ ಏನು ಪ್ರಮಾಣ ಇರಬೇಕಾಗಿತ್ತು ಆ ಪ್ರಮಾಣ ಕಡಿಮೆ ಆಯಿತು. ಉಳಿದ ಬೆಳೆಗೂ ಅದು ಒಂಥರ ಇಂಡೈರೆಕ್ಟಾಗಿ ಅಪರೋಕ್ಷವಾಗಿ ಹೆಲ್ಪ್ ಆಗೈತೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಈಗ 2015, 16, 17ಕ್ಕೆ ಒಂದು BT ಹತ್ತಿಲಿ ಒಂದು ಸಮಸ್ಯೆನ ರೈತರು ಕಾಣಲಿಕ್ಕೆ ಪ್ರಾರಂಭ ಮಾಡಿದರು. ಅದು ನಾ ಹೇಳಿದಾಗೆ ಕಾಯಕರು ಹುಳುಗಳಿಗೆ ತಡ್ಕೊಳ್ಳೋ ಶಕ್ತಿ ಇದೆ, ಆದರೆ ಇನ್ನೊಂದು ಹುಳ ಇದೆ ಪಿಂಕ್ ವೋಲೋರ್ ಅಂತ ಹೇಳ್ತೀವಿ. ಆ ಹುಳುಗಳಿಗೆ ಮಾತ್ರ ತಡ್ಕೊಳ್ಳೋ ಶಕ್ತಿ ಅದರಲ್ಲಿ ಏನಿತ್ತು ಅದು ಕಡಿಮೆ ಆಗ್ತಾ ಬಂತು. ಹೀಗೆ ಒಂದೇ ಥರದ ಔಷಧಗಳನ್ನು ಹೊಡಿತಾ ಹೋದರೆ ಇವನ್ ಆ ಔಷಧಕ್ಕೂ ಕೂಡ ತಡ್ಕೊಳ್ಳೋಂಥ ಶಕ್ತಿ ಬೆಳೀತಾ ಇದೆ. ಅದು ಈಗಾಗಲೇ ನಮ್ಗೆ ಗೊತ್ತಾಯಿದೆ. ಎಷ್ಟೋ ಔಷಧಗಳನ್ನು ಅವು ಇಫೆಕ್ಟಿವ್ ಆಗೋದಿಲ್ಲ, ಅದನ್ನು ಇನ್ನು ಉಪಯೋಗ ಮಾಡಬೇಡ್ರಿ ಅಂತ ಯಾಕೆ ಹೇಳ್ತೀವಿ ನಾವು? ಯಾಕಂದರೆ ಆ ಹುಳುಗಳನ್ನು ತಿಂದು ಬದುಕುವಂಥ ಶಕ್ತಿ ಆ ಔಷಧಗಳನ್ನು ತಿಂದು ಬದುಕುವಂಥ ಶಕ್ತಿ ಆ ಹುಳುಗೂ ಬರ್ತೈತಿ. ಹಾಗೆ ಇಲ್ಲಿಯೂ ಕೂಡ ಅದಕ್ಕೆ ವೈಜ್ಞಾನಿಕ ತಳಹದಿ ಬೇರೆ ಇದ್ದರೂ ಅದನ್ನು ಸಂಪೂರ್ಣವಾಗಿ ಇಲ್ಲೇ ಅರ್ಥೈಸೋದು ಸ್ವಲ್ಪ ಕಷ್ಟ. ಆದರೂ ಒಂದೇ ಒಂದು ಮಾತು ನಾನು ನಿಮಗೆ ಹೇಳಿಕ್ಕೆ ಸಂಬಂಧಪಡ್ತೀನಿ. ಏನು ಪಿಂಕ್ ಬೋಲೋನ್ ಒಳಗೆ ಇರ್ತೈತಿ, ಎಲ್ಲಿರ್ತೈತಂದ್ರೆ ಬೀಜದ ಒಳಗೆ ಸೇರ್ಕೊಂಡಿರ್ತೈತದು. ಬೀಜದ ಒಳಗೆ ಸೇರಿಕೊಂಡಾಗ ಆ ಬೀಜಗಳಲ್ಲಿ ಕೆಲವೊಂದು ಬೀಜಗಳು BT ಇರ್ತಿದ್ವು, ಕೆಲವೊಂದು ಬೀಜಗಳು BT ಇರ್ತಿದ್ದಿಲ್ಲ. ಏನಾಗ್ಬಿಡ್ತಿ ಅಂದ್ರೆ ಅವು ಒಳಗೆ ಹೋದಾಗ ಏನೋ ಬೈ ಚಾನ್ಸ್ BT ಅಲ್ಲದ ಬೀಜವನ್ನು ತಿಂದು ಬದುಕಿದ್ವು ಅಂದ್ರೆ ಅವು BT ಇದ್ದಂಥ ಬೀಜನೂ ತಿನ್ನುವಂಥ ಶಕ್ತಿ ಅವಕ್ಕೆ ಬರಕತ್ತು. ಹಿಂಗೆ ಮೊದಲು ಹೋಗೋದು BT ಇಲ್ಲದ ಬೀಜಗಳದ್ದು ಹೋಗೋದು,
ಅಲ್ಲಿ ತಿಂದು ಬೆಳೆದು ದೊಡ್ಡದಾದ ಮೇಲೆ ಬಿ ಟಿ ಬೀಜನೂ ತಿನ್ನೋಕೆ ಶುರು ಮಾಡಿಬಿಟ್ರು. ಹಾಗಾಗಿ ಈ ಬಿ ಟಿ ಪ್ರೋಟೀನನ್ನು ತಡ್ಕೊಳ್ಳೋಂಥ ಶಕ್ತಿ ಒಂದು ಜಾತಿಯ ಕಾಯಿಕೊರ ಹುಳುಗಳಿಗೆ ಬಂದಿದೆ. ಅದಕ್ಕೆ ನಾವು ಈ ಸದ್ಯಕ್ಕೆ ಸ್ಟ್ರಾಟಜಿ ಏನು ಮಾಡ್ತೀವಿ ಅಂದರೆ, ಇಡೀ ದೇಶ ತುಂಬ ಐತಿ, ನಮ್ಮ ಧಾರವಾಡಕ್ಕಂತಲ್ಲ, ನಮ್ಮ ಕರ್ನಾಟಕ ರಾಜ್ಯಕ್ಕಂತಲ್ಲ, ಇಡೀ ದೇಶದಲ್ಲಿ ಇದಾಗಿದೆ. ಅದಕ್ಕೆ ಈ ಥರ ಅವಕ್ಕೆ ತಡ್ಕೊಳ್ಳೋ ಶಕ್ತಿ ಬರಬಾರ್ದಪ್ಪ ಅಂದ್ರೆ, ನಾ ಹೇಳೋದು ಬಿ ಟಿ ಇನ್ನು ಮುಂದೆ ಮತ್ತೊಂದು ಬೇರೆ ಏನೋ ತಂತ್ರಜ್ಞಾನ ಬರ್ಬೋದು. ಆದರೆ ಮುಂದೆ ಇಂಥ ಒಂದು ತಂತ್ರಜ್ಞಾನಕ್ಕೆ ಈ ಥರದ ತೊಂದರೆಗಳು ಆಗಬಾರ್ದು ಅಂತಂದರೆ ವಿಜ್ಞಾನಿಗಳು ಕೆಲವೊಂದು ಪದ್ಧತಿಗಳನ್ನು ಹೇಳ್ತಾರೆ. ಏನಪ್ಪ, ಈ ಭಾಳ ದಿವಸ ಇವತ್ತು ಈ ತಂತ್ರಜ್ಞಾನ ಉಳಿಬೇಕಂದ್ರೆ ಕೆಲವೊಂದು ಪದ್ಧತಿಗಳನ್ನು ಅನುಸರಿಸಲಿಕ್ಕೆ ಹೇಳ್ತೀವಿ ನಾವು. ಆ ಪದ್ಧತಿಗಳನ್ನು ರೈತರು ಅನುಸರಿಸಿದ್ದಾದರೆ ಈ ಥರದ ಸಮಸ್ಯೆಗಳು ಬರೋದಿಲ್ಲ. ಅದಕ್ಕೆ ದಯವಿಟ್ಟು ರೈತರು ಈ ಸಂದರ್ಭದಲ್ಲಿ ಒಂದು ತಿಳ್ಕೊಡ್ರಿ, ಯಾವುದೇ ತಂತ್ರಜ್ಞಾನ ನೀವು ಅಳವಡಿಸಿಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಆ ತಂತ್ರಜ್ಞಾನದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳಿ. ಏನಾಗ್ತದೆ, ನಾವು ಹಿಂದೆ ನಮ್ಮ ಒಕ್ಕಲ್ತನದ ಪದ್ಧತಿನೇ ಬೇರೆ ಇತ್ತು. ಆವಾಗ ಒಟ್ಟಾರೆ ಬದಲಾವಣೆ ಬೇರೆ ಇತ್ತು. ವಾತಾವರಣದ ದೃಷ್ಟಿಯಿಂದ ಇರ್ಬೋದು, ಭೂಮಿಯ ಫಲವತ್ತತೆ ದೃಷ್ಟಿಯಿಂದ ಇರ್ಬೋದು, ಆ ಒಂದು ಪದ್ಧತಿಗಳು ಆವಾಗ ನಡೀತಿತ್ತು. ಆದರೆ ಈಗ ಹಾಗಾಗಿಲ್ಲ. ತಂತ್ರಜ್ಞಾನ ಆಧಾರಿತ ಕೆಲವೊಂದು ಪದ್ಧತಿಗಳನ್ನು ನೀವು ಅನುಸರಿಸಬೇಕಾದ್ರಿಂದ ಅವುಗಳ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ. ಅದಕ್ಕೆ ನಮ್ಮಲ್ಲಿ ಕಳಕಳಿ ಇದೆ ಏನಪ್ಪ ಅಂದರೆ, ಈಗ ಆಗಿ ಹೋಯ್ತು, ಬಟ್ ಮುಂದೆ ಇಂಥದ್ದು ಆಗೋದು ಬೇಡ ಅಂತಂದರೆ ಮುಂದೆ ಏನೋ ಒಂದು ಹೊಸ ತಂತ್ರಜ್ಞಾನ ಬರಲಿ. ಆ ತಂತ್ರಜ್ಞಾನವನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಆಮೇಲೆ ಅದನ್ನು ನೀವು ಉಪಯೋಗ ಮಾಡಿದರೆ ಇಂಥ ಸಮಸ್ಯೆಗಳಾಗೋದಿಲ್ಲ, ಲಾಭದಾಯಕ ಆಗುತ್ತೈತಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೂಡ ಬಿ ಟಿ ಹತ್ತಿ ಸಂಶೋಧನೆ ನಡೀತಾ ಇದೆ, ಈಗೂ ನಡೀತಾ ಇದೆ. ಈಗಾಗಲೇ DCH32 ಅನ್ನುವಂಥ ಬಿ ಟಿ ಹತ್ತಿಯನ್ನು ನಾವು ಬಿ ಟಿಯಾಗಿ ಕನ್ವರ್ಟ್ ಮಾಡಿ ಕರ್ನಾಟಕ ರಾಜ್ಯ ಬೀಜ ನಿಗಮದವರಿಗೆ ಕೊಟ್ಟಾಗಿದೆ. ಕರ್ನಾಟಕ ಬೀಜ ನಿಗಮದವರು DCH32 ಮೊದಲೇನು ಬೀಜೋತ್ಪಾದನೆ ಮಾಡಿ ರೈತರಿಗೆ ಏನು ಕೊಡ್ತಾಯಿದ್ರು, ಹಾಗೆ ಈಗ ಹೋದ ವರ್ಷದಿಂದ ಅವರು ಕೂಡ DCH32 ಬಿ ಟಿ ಅಂತಲೇ ನಾವೇನು ತಯಾರು ಮಾಡಿ ಅವ್ರಿಗೆ ಕೊಟ್ಟಿವಿ, ಅದನ್ನು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಏನು ತಯಾರು ಮಾಡಿ ಕೊಡಲಾಗಿದೆ ಅದನ್ನು ಅವ್ರಿಗೆ ಬೀಜೋತ್ಪಾದನೆ ಮಾಡಿ ರೈತರು ಕೊಡ್ತಾಯಿದ್ದಾರೆ. ಅಲ್ಲಿ ಕೂಡ ಕೆಲವೊಂದು ಅಲ್ಲಿ ಹೇಳುವಂಥ ಪದ್ಧತಿಗಳನ್ನು ಅನುಸರಿಸಿ ಹತ್ತಿನ ಬೆಳೀರಿ. DCH32 ಬೆಳೆಯೋದ್ರಿಂದ ನಿಮಗೇನು ಹಿಂದೆ ಒಂದು ಒಳ್ಳೆಯ ಉತ್ತಮವಾದಂಥ ಲಾಭ ಬಂದಿತ್ತು, ಅಂಥ ಲಾಭವನ್ನು ಮುಂಬರುವ ದಿನಗಳಲ್ಲಿ ಮತ್ತೆ ನಿಮ್ಮದಾಗಲಿ ಅನ್ನುವಂಥ ಹಾರೈಕೆ ನನ್ನದು. ಹಾಗೆಯೇ ಇನ್ನೊಬ್ಬ ವಿಜ್ಞಾನಿಗಳು ನಮ್ಮಲ್ಲೇ ಕೃಷಿ ಸಂಶೋಧನಾ ಕೇಂದ್ರ ಧಾರವಾಡದಲ್ಲಿ ಇನ್ನೊಬ್ಬ ವಿಜ್ಞಾನಿಗಳು ಕೆಲಸ ಮಾಡ್ತಾಯಿದ್ದಾರೆ, ಡಾಕ್ಟರ್ ಮಂಜುಳಾ ಮರಳಪ್ಪನವರಂತ. ಅವರು ಕೂಡ ಮತ್ತೊಂದು ಹೊಸ ಬಿ ಟಿ ತಳಿಯನ್ನು ಅವರು ತಯಾರು ಮಾಡ್ತಾಯಿದ್ದಾರೆ. ಅದು ಈಗ ವಿವಿಧ ಕ್ಷೇತ್ರ ಪ್ರಯೋಗಗಳ ಹಂತದಲ್ಲಿದೆ. ಇನ್ನೊಂದು ಸ್ವಲ್ಪ ದಿವಸಗಳಲ್ಲಿ ಅದು ಕೂಡ ರೈತರಿಗೆ ಬೆಳೀಲಿಕ್ಕೆ ದೊರೆಯುವ ಸಾಧ್ಯತೆಗಳು ಬೇಗ ಬರಲಿ ಅನ್ನೋದು ನಮ್ಮೆಲ್ಲರ ಆಶೆ ಆಗಿದೆ. ಒಟ್ಟಾರೆ ಈ ಸಂದರ್ಭದಲ್ಲಿ ನಾನು ನಿಮಗೆ ಏನೇ ಹೇಳಲಿಕ್ಕೆ ಬಯಸ್ತೇನೆಂದರೆ, ತಂತ್ರಜ್ಞಾನವನ್ನು ಅರ್ಥೈಸಿಕೊಂಡು ಉಪಯೋಗ ಮಾಡಿರಿ. ಇನ್ನು ನಿಮಗೆ ಗೊತ್ತಿದೆ, ಈಗ ಚಿಕ್ಕ ಎಳೆ ನೂಲು ಕೊಡ್ತಕ್ಕಂಥ ತಳಿಗಳು ದೇಶಿ ತಳಿಗಳಿಗೆ ಮತ್ತು ಮಧ್ಯಮ ಎಳೆ ತಳಿ ಕೊಡ್ತಕ್ಕಂಥ ತಳಿಗಳಿಗೆ ಮತ್ತು ಮತ್ತು ಅತಿ ಉದ್ದ ನೂಲನ್ನು ಕೊಡ್ತಕ್ಕಂಥ ತಳಿಗಳಿಗೆ ಮಾರ್ಕೆಟ್ದಾಗ ಬೇರೆ ಬೇರೆ ರೇಟ ಇದೆ. ಈ ವರ್ಷ ನೋಡಿರಿ, ಈ ವರ್ಷ ಒಟ್ಟಾರೆ ಮಳೆಯ ವಿವಿಧ ರೀತಿಯ ಕಾರಣದಿಂದಾಗಿ ಹೆಚ್ಚು ಉತ್ಪಾದನೆ ಆಗಲಾರ್ದಕ್ಕೆ ಎಕ್ಸ್ಟ್ರಾ ಲಾಂಗ್ ಸ್ಟೇಬಲ್ ಕಾಟನ್ DCH32 ಗುಣಧರ್ಮ ಇದ್ದಂಥ ತಳಿಗಳಿಗೆ 16,000-15,000 ರೂಪಾಯಿ ಪರ್ ಕ್ವಿಂಟಲ್. ಹಾಗೆ ಉಳಿದ ಜಾತಿ ಅದಕ್ಕಿಂತ ಕಡಿಮೆ ಬರ್ತಾವೆ. ಬಟ್ ನಿಮಗೆ ಯಾವ ಜಾತಿಯ ಹತ್ತಿ ತಳಿಗಳನ್ನ ಯಾವ ವರ್ಷ ಬೆಳಿಬೇಕು, ಎಂಥ ಕ್ಷೇತ್ರದಲ್ಲಿ ಬೆಳಿಬೇಕು, ಯಾವ ರೀತಿ ನಾವೊಂದು ಅವುಗಳನ್ನು ಬೆಳೆಸುವ ಪದ್ಧತಿಗಳನ್ನು ಅನುಸರಿಸಿದರೆ ನಮಗೆ ಲಾಭ ಆಕೈತೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ 2 ಹೇಳ್ತೀನಿ ನಿಮಗೆ. ಒಂದು, ನುರಿತಂಥ ರೈತರನ್ನ ಕೇಳ್ರಿ. ನುರಿತಂಥ ರೈತಂದ್ರೆ ಅವ್ರಿಗೆ ಹೊಲದೊಳಗೆ ಎಲ್ಲ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಅನುಭವ ಇರ್ತದೆ. ಆ ಒಳ್ಳೆಯ ಅನುಭವ ಹೊಂದಿದಂಥ ರೈತರನ್ನೂ ಕೇಳ್ಕೊಡಿ. ಅಲ್ಲದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಬರ್ತಕ್ಕಂಥ ಈ ಕೃಷಿ ಸಂಶೋಧನಾ ಕೇಂದ್ರ ಹೆಬ್ಬಳ್ಳಿ ಫಾರ್ಮ್ನಲ್ಲಿ ಏನನ್ನ ವಿಜ್ಞಾನಿಗಳಿರ್ತಾರೆ ಎಲ್ಲರಲ್ಲಿ ಅವ್ರ ಜೋಡಿ ಸಂಪರ್ಕದಲ್ಲಿರಿ. ಅವರು ಫೋನ್ ನಂಬರ್ ಇಸ್ಕೊಳ್ಳಿ. ನಿಮಗೆ ಏನೇ ಒಂದು ಸಮಸ್ಯೆ ಬಂದರೂ ಸಡನ್ನಾಗಿ ಅವ್ರ ಜೋಡಿ ಫೋನ್ ಮಾಡಿ ಕೇಳಿ ಮುಂದುವರಿರಿ. ಅಂದರೆ ನಿಮಗೆ ಲಾಭದಾಯಕವಾದ ಹತ್ತಿ ಬೆಳೆಯನ್ನು ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಈಗೇನು ನಮ್ಮ ದೇಶದ ಒಂದು ಸ್ಲೋಗನ್ ಇದೆ. ಏನು ಸ್ಲೋಗನ್ ಇದೆ? ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕಾಗಿದೆ. ರೈತರ ಆದಾಯ ದ್ವಿಗುಣಗೊಳಿಸೋದು ಅಂತಂದ್ರೆ ಅದು ನಿಮ್ಮ ಕೈಯಲ್ಲೇ ಜಾಸ್ತಿ ಇದೆ. ಹೆಂಗಂದ್ರೆ, ನೀವು ಒಂದು ಮಾರ್ಕೆಟ್ ಸ್ಟಡಿ ಮಾಡುವಂಥ ಒಂದು ಹವ್ಯಾಸ ನಿಮ್ಮಲ್ಲಿ ಬೆಳಿಬೇಕು. ನಾನು ಈ ವರ್ಷ ಹತ್ತಿ ಬೆಳೆದಾದರೆ ಏನು ನನಗೆ ಮುಂದಿನ ವರ್ಷ
ರೇಟ್ ಸಿಗಬಹುದು. ಹಲವಾರು ಮೂಲಗಳಿಂದ ಅದನ್ನು ತಿಳ್ಕೊಬೇಕು. ಅದು ತಿಳ್ಕೊಂಡು ನಂತರ ಎಷ್ಟು ನಾವು ಏರಿಯಾ ಸೋಯಿಂಗ್ ಮಾಡಬೇಕು ಹತ್ತಿನ ಅನ್ನೋದನ್ನು ನಿರ್ಧಾರ ಮಾಡಿ ನೀವು ಮಾಡಬೇಕು. ಒಂದು ಮಾರ್ಕೆಟ್ ಅರ್ಥ ಮಾಡ್ಕೋಬೇಕು, ಅದರ ಪ್ರಕಾರ ಎಷ್ಟು ಬೆಳಿಬೇಕು ಅನ್ನೋದನ್ನು ನಿರ್ಧಾರ ಮಾಡ್ಕೋಬೇಕು. ಎರಡನೇದ್ದು, ನೀವು ಖರ್ಚನ್ನು ಕಡಿಮೆ ಮಾಡುವಂಥ ಹವ್ಯಾಸಗಳನ್ನ ಬೆಳೆಸ್ಕೋಬೇಕು. ಹೆಂಗಂದ್ರೆ ಏನಂದ್ರೆ ಕೆಲವೊಂದು ಕೆಲಸಗಳನ್ನು ನೀವು ಸ್ವತಃ ನಿಂತು ಮಾಡಿಸಿದ್ರೇ, ಹೊಲದಲ್ಲಿ ನಿಂತು ಮಾಡಿಸಿದ್ರೆ ಇಫೆಕ್ಟಿವ್ ಆಕೈತಿ. ಕೆಲವೊಂದು ಔಷಧ ಹಾಕೋದಿರ್ಬೋದು, ಗೊಬ್ಬರ ಹಾಕೋದಿರ್ಬೋದು, ಮತ್ತೊಂದಿರ್ಬೋದು, ಅದನ್ನು ಎಷ್ಟೋ ಜನ ನಾವು ಮಾಡ್ರಿ ಅಂತ ಹೇಳಿಬಿಡ್ತೀವಿ. ಎಷ್ಟೋ ಸಲ ಅದು ಉಪಯುಕ್ತ ಸರಿಯಾದ ಪ್ರಮಾಣದಲ್ಲಿ ಆಗಿರೋದಿಲ್ಲ. ಅದನ್ನು ನೀವು ಮಾಡಬೇಕಾಗೈತಿ. ಮೂರನೇದ್ದು ಏನಂದ್ರೆ, ಇದೇ ಕೊನೆಯದ್ದು ಹೇಳ್ತೀನಿ, ನಿಮ್ಮಲ್ಲಿ ರೈತರಲ್ಲಿ ಒಂದು ಒಗ್ಗಟ್ಟು ಬೇಕು. ಹತ್ತಿ ಬೆಳೆಗಾರರ ಸಂಘ ಅಂತ ಮಾಡ್ಕೊಳ್ಳಿ. ಒಂದು FPO, ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಅಂತೇಳಿ ನಾವೇನಿವತ್ತು ನಾವು ಸರ್ಕಾರ ಹೇಳ್ತಾ ಇದೆ, ಆ ಥರ ನಿಮ್ಮ ಊರಿರ್ಬೋದು ಅಥವಾ ತಾಲೂಕು ಇರ್ಬೋದು, ಅಲ್ಲಿ ನೀವು ಹತ್ತಿ ಬೆಳೆಗಾರರ ಒಕ್ಕೂಟನ ಮಾಡ್ಕೊಳ್ಳಿ. ಮಾಡಿಕೊಂಡು ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಟೈಪ್ ಏನು ಟೆಕ್ಸ್ಟೈಲ್ ಮಿಲ್ಸ್ ಅದಾವೆ ಅವ್ರು ಕೂಡ ನೀವು ಒಂದು ಒಡಂಬಡಿಕೆ ಮಾಡ್ಕೊಳ್ಳಿ. ನಾವು ಈ ಥರದ ಜಾತಿ ಹತ್ತಿ ತಳಿನ ನಮ್ಮ ಈ ಕ್ಷೇತ್ರದಲ್ಲಿ ನಾವು ಈ ವರ್ಷ ಪ್ರೊಡ್ಯೂಸ್ ಮಾಡ್ತೀವಿ, ನಮಗೆ ಈ ರೇಟ್ ಕೊಡ್ತೀರಿ ಅಂದ್ರೆ ನಾವು ಮಾಡ್ತೀವಿ ಅಂತ ಆ ಥರದ ಒಡಂಬಡಿಕೆ ಮಾಡಿಕೊಂಡು ನೀವು ಹತ್ತಿ ಬೆಳೆದಿದ್ದಾದರೆ, ಹತ್ತಿ ಜೊತೆ ಯಾವುದೇ ಬೆಳೆ ಇರ್ಬೋದು, ಈ ಥರದ ಒಂದು ಪದ್ಧತಿಯನ್ನು ನೀವು ಮಾಡಿದ್ದಾದರೆ ನಿಮ್ಮ ಆದಾಯ ದ್ವಿಗುಣಗೊಳಿಸೋದು ಅದೇನು ದೊಡ್ಡ ಮಾತಲ್ಲ. ಒಂದು. ಎರಡನೇದ್ದು, ನಿಮ್ಮಲ್ಲಿ ಯಾವ ಶಕ್ತಿ ಬರಬೇಕಂತಂದರೆ, ನೀವು ಏನು ಉತ್ಪಾದನೆ ಮಾಡ್ತೀರಿ ಆ ಬೆಳೆಗೆ ಬೆಲೆ ನಿರ್ಧಾರ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಬರಬೇಕಾದ್ರೆ ನಿಮ್ಮಲ್ಲಿ ಈ ಒಗ್ಗಟ್ಟು ಬಂದದ್ದಾದರೆ ಆಗುತ್ತೆ ಅನ್ನೋ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ನಾನು ವಂದಿಸಲಿಕ್ಕೆ ಇಚ್ಛೆಪಡ್ತೀನಿ. ನಮಸ್ಕಾರ. ಸುಮಾರು 100 ವರ್ಷಕ್ಕೂ ಹೆಚ್ಚಿನ ಇತಿಹಾಸವುಳ್ಳ ಹಾಗೂ ಕರ್ನಾಟಕದ ಹತ್ತಿ ಬೆಳೆಗಾರರಿಗೆ ಅನನ್ಯವಾದ ಕೊಡುಗೆಗಳನ್ನು ನೀಡಿರುವಂತಹ ಹೆಬ್ಬಳ್ಳಿಯ ಈ ಕೃಷಿ ಸಂಶೋಧನಾ ಸಂಸ್ಥೆಯ ಇತಿಹಾಸದ ಬಗ್ಗೆ ಮತ್ತು BT ಹತ್ತಿಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿರುವಂತಹ ಡಾಕ್ಟರ್ IS ಕಟಗೇರಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ವೀಕ್ಷಕರೇ, ಇದು ನಮ್ಮ ಈ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಮಾಡುತ್ತಿರುವ ಕಾರ್ಯಕ್ರಮಗಳ ಮುನ್ನುಡಿಯಾಗಿತ್ತು. ಹತ್ತಿ ಬಗ್ಗೆ ಹಲವಾರು ಮಾಹಿತಿಪೂರ್ಣ ಕಾರ್ಯಕ್ರಮಗಳು ಒಂದಾದರೊಂದೊಂದೇ ಬರ್ತಾ ಇರುತ್ತೆ. ಅವುಗಳನ್ನು ನೋಡೋಣ. ಇವತ್ತಿನ ಈ ಕಂತು ನಿಮಗೆ ಬಹಳ ಮಾಹಿತಿಪೂರ್ಣವಾಗಿತ್ತು ಅಂತ ಅಂದ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.